ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು, ಇವತ್ತಿನ ದಿನ ನಿನ್ನಿಷ್ಟದ ಪ್ರಕಾರ ನೀನು ತುಂಬ ಇಷ್ಟಪಟ್ಟು ಮಾಡುವಂಥದ್ದು ಹೌದಲ್ವಾ? ತುಂಬ ಖುಷಿಯಿಂದನೂ ಇದೆಯಾ? ಚಿಂತೆ ಮಾಡಬೇಡ. ಮನಸಾರೆ ಮಾಡಿದಂಥದ್ದು, ಕಷ್ಟಪಟ್ಟು ಮಾಡಿದಂಥ ಕೆಲಸ ಎಲ್ಲವೂ ದೇವರಿಗೆ ಪ್ರಿಯ, ಅದು ನಿನಗೂ ಗೊತ್ತು. ಹಾಗಾಗಿ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲ ಒಳ್ಳೆಯದೇ ಇದೆ, ಒಳ್ಳೆಯ ರೀತಿಯಿಂದಲೇ ನಡೀತಾ ಇದೆ. ನಿನ್ನೆ ಒಂದು ವಿಷಯಕ್ಕೆ ತುಂಬ ಭಯಗೊಂಡು ಬಾಬಾ ಏನು ಮಾಡೋದು ಅಂತ ನನ್ನ ಪಾದಕ್ಕೆ ಹಾಕಿಬಿಟ್ಟಿದ್ದೆ. ಬೆಳಗ್ಗೆನೇ ಸುದ್ದಿ ಬಂತು, ಕಣ್ಣಾರೆ ನೋಡಿದೆಯಾ ಕೂಡ, ಎಲ್ಲ ಸರಿ ಹೋತಲ್ಲ. ಹಾಗೇನೆ ಕಂದ, ಜೀವನದಲ್ಲಿ ಒಂದನ್ನು ಏನಾದರೂ ನಾವು ಪಡೆಯಬೇಕೆಂದರೆ ಮತ್ತೊಂದನ್ನು ಕಳೆದುಕೊಳ್ಳಬೇಕು. ಆದರೆ ಇಲ್ಲಿ ಕಳೆದುಕೊಳ್ಳುವಂಥ ಮಾತಿಲ್ಲ, ಬೇಜಾರಾಗುವಂಥ ಮಾತಿತ್ತು, ಅದು ಸರಿ ಹೋಯಿತು. ಹೌದು. ಹಾಗಾಗಿ ಏನೇ ಮಾಡಿದ್ರೂ ಸ್ವಲ್ಪ ತಾಳ್ಮೆ ಇರಲಿ. ಒಂದು ಮನಸ್ಸು ಯಾವುದೋ ಒಂದು ವಿಷಯಕ್ಕೆ ಅಲ್ಲೋಲ ಕಲ್ಲೋಲವಾಗಿದೆ ಅಂದರೆ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ ಅಂತಲೇ ಅರ್ಥ. ಆ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಬಿಟ್ಟರೆ ಎಲ್ಲವೂ ಸರಿ ಹೋಗುತ್ತದೆ. ಚಿಂತೆ ಮಾಡಬೇಡ. ಹಾಗೆಯೇ ಮುಖ್ಯವಾದ ಒಂದು ವಿಷಯ ಮಾತನಾಡಲೆಂದೇ ಬಂದಿದ್ದೇನೆ. ಯಾರ ಮನೆಯಲ್ಲಿ ತುಂಬ ಜಗಳ, ಗಂಡ ಹೆಂಡತಿ ನಡುವಿನ ಜಗಳ, ಮನಸ್ತಾಪ, ಹಾಗೆ ಮಕ್ಕಳು ಆಗದೇ ಇರೋದು, ಅಬಾರ್ಷನ್ ಆಗೋದು, ಗರ್ಭಪಾತ ಆಗೋದು, ಮಕ್ಕಳು ಬದುಕದೇ ಇರೋದು, ಇದೆಲ್ಲವೂ ಆಗ್ತಾ ಇದೆ ಅಲ್ಲ. ಇದಕ್ಕಾಗಿ ಒಂದೇ ಒಂದು ಮಾತು, ಕುಲದೇವರು ಸಿಟ್ಟಾಗಿದ್ದಾರೆ ಅಂತ. ಹೌದು ಕಂದ, ಈ ಕುಲದೇವರಿಗೆ ಏನು ಬೇಕು ಅದನ್ನು ಶಾಂತ ರೀತಿಯಿಂದ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತದೆ. ಹೆಣ್ಣು ಕುಲದೇವರಾಗಿದ್ದರೆ ಮಡ್ಲಕ್ಕಿ ಕೊಟ್ಟು ಶಾಂತ ಮಾಡು. ಹಾಗೆಯೇ ಗಂಡು ದೇವರಾಗಿದ್ದರೆ ಹೋಗಿ ಹಣ್ಣು ಕೈ ಮಾಡಿಸಿಕೊಂಡು ಬಾ. ಅದಕ್ಕೇನು ಸಮವಸ್ತ್ರ ಬೇಕು, ಅದನ್ನು ತಯಾರಿ ಮಾಡಿಕೊಂಡು ಹೋಗು. ಇದೇ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ತಿಳಿದುಕೊಳ್ಳಬೇಡ. ಕುಲದೇವರು ಶಾಂತವಾಗಿದ್ದರೆ ಹಿರಿಯರು ಶಾಂತವಾಗಿರುತ್ತಾರೆ. ಅವರಿಬ್ಬರು ಸೇರಿ ನಿನಗೆ ಆಶೀರ್ವಾದ ಮಾಡಿದರೆ ಮುಟ್ಟಿದ್ದೆಲ್ಲವೂ ಚಿನ್ನವೇ. ಯೋಚನೆ ಮಾಡಬೇಡ, ದಿನಗಳು ಹತ್ತಿರನೇ ಇದೆ. ಹೋಗಿ ಬಾ. ನೀನು ವರ್ಷಕ್ಕೆ ಒಂದು ಸಲ ಹೋಗಿ ಬಾ. ಯಾಕೆ ಹೋಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತು. ಅಂತರ್ಜಾತಿ ವಿವಾಹ ಮಾಡಿಕೊಂಡು ಇಲ್ಲಿ ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಗಂಡ ಆಗಿರ್ಬೋದು, ಅಯ್ಯೋ ಅದು ನಮ್ಮ ಸಂಸ್ಕಾರ ಅಲ್ಲ ಅಂತ ಬಿಟ್ಟಿರ್ಬೋದು, ಅಥವಾ ನೀ ಕರೆದಾಗ ಅವರು ಬರದೇ ಇರ್ಬೋದು. ಮತ್ತೊಮ್ಮೆ ಕರಿ, ಇದಕ್ಕೆ ಪರಿಹಾರ ಸಿಕ್ಕಾಗಿದೆ, ಬಾ ಹೋಗಿ ಬರೋಣ ಅಂತ ಪತಿ ಪತ್ನಿಯರು ಸೇರಿಕೊಂಡು ಮನೆ ದೇವರಿಗೆ ಹೋಗಿ ಬನ್ನಿ. ಎಲ್ಲವೂ ಸರಿಯಾದ ರೀತಿಯಲ್ಲಿ ಆಗುತ್ತದೆ. ಇದನ್ನು ಬೇಕಾದರೆ ಪರೀಕ್ಷೆಯು ಮಾಡಿ ನೋಡು. ಒಳ್ಳೆಯದೇ ಕಂದ, ಚಿಂತೆ ಮಾಡಬೇಡ. ತುಂಬ ಸುಸ್ತಾಗಿದ್ದೀಯಾ? ನೆಮ್ಮದಿಯಿಂದ ನಿದ್ದೆ ಮಾಡು. ಹಾಗೆಯೇ ಮಕ್ಕಳ ಬಗ್ಗೆ ಯೋಚನೆಯೂ ಮಾಡಬೇಡ. ಅವರವರ ಜೀವನದಲ್ಲಿ ಅವರು ಚೆನ್ನಾಗೇ ಇದ್ದಾರೆ. ಯೋಚನೆ ಮಾಡಿ ನಿನ್ನ ಆರೋಗ್ಯ ನೀನು ಹಾಳು ಮಾಡಿಕೊಳ್ಳಬೇಡ, ಸರಿನಾ? ಚಿಂತೆ ಮಾಡಬೇಡ, ನೆಮ್ಮದಿಯಿಂದ ಇರು, ನಿದ್ದೆ ಮಾಡು.